ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ಗಂಡ ಹೆಂಡತಿ ಕವಿತೆಯನ್ನು ಕುರಿತು ಚರ್ಚೆ ಮಾಡೋಣ. ಕವಿತೆಯನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನಾವು ನೋಡೋದಾದರೆ, ಕೆ ಎಸ್ ಎನ್ ಅಂತೇಳಿ ಕರಿತೀವಿ ಅವರನ್ನು. ಕೆ ಎಸ್ ನರಸಿಂಹಸ್ವಾಮಿ, ಕಾಲ 1915ರಿಂದ 2003ರವರೆಗೂ ನಮ್ಮ ನಡುವೆ ಜೀವಿಸಿದಂತಹ ಹಿರಿಯ ಚೇತನ, ನವೋದಯ ಕಾಲಘಟ್ಟದ ಕವಿ. ಇವರ ಜನ್ಮಸ್ಥಳ ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಗ್ರಾಮ. ತಂದೆ ಸುಬ್ಬರಾಯರು, ತಾಯಿ ನಾಗಮ್ಮ. ಕನ್ನಡದಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರನ್ನು ಪ್ರೇಮ ಕವಿ, ಮೈಸೂರು ಮಲ್ಲಿಗೆಯ ಕವಿ ಅಂತೇಳಿ ಕರಿತೇವೆ. ಇವರ ಪ್ರಮುಖ ಕೃತಿಗಳು ಮೈಸೂರು ಮಲ್ಲಿಗೆ, ಐರಾವತ, ದೀಪದ ಮಲ್ಲಿ, ಉಂಗುರ, ಶಿಲಾಲತೆ, ದುಂಡು ಮಲ್ಲಿಗೆ, ಇರುವಂತಿಗೆ, ತೆರೆದ ಬಾಗಿಲು, ಮನೆಯಿಂದ ಮನೆಗೆ, ದಮಯಂತಿ, ಹೀಗೆ ಅನೇಕ ಕೃತಿಗಳನ್ನು ನಾವಿಲ್ಲಿ ಪಟ್ಟಿ ಮಾಡಬಹುದು. ಇವರ ಸಾಹಿತ್ಯ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಾಸ್ತಿ ವೆಂಕಟೇಶ್ ಪ್ರಶಸ್ತಿ, ಗೊರೂರು ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ಕೂಡ ಇವರಿಗೆ ಒಲಿದು ಬಂದಿದ್ದಾವೆ. ಪ್ರಸ್ತುತ ಗಂಡ ಹೆಂಡತಿ ಎಂಬ ಕವಿತೆಯನ್ನು ಅವರ ಮಲ್ಲಿಗೆಯ ಮಾಲೆ ಸಮಗ್ರ ಕವಿತಾ ಸಂಕಲನದಿಂದ ಇಲ್ಲಿ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ಯಾಂತ್ರಿಕ ಬದುಕಿನ ಜಂಜಾಟದಲ್ಲಿ ಸಂಬಂಧಗಳು ಸಿಲುಕಿ ಇವತ್ತು ಅವು ಹಾಳಾಗ್ತಾ ಇರತಕ್ಕಂತಹ ನಜ್ಜುಗುಜ್ಜಾಗ್ತಿರುವ ಸಂದರ್ಭಕ್ಕೆ ಗಂಡ ಹೆಂಡತಿಯ ನಡುವೆ ಇರಬೇಕಾದ ಸಾಮರಸ್ಯ ಸಂಬಂಧವನ್ನು ಬಲು ಸೊಗಸಾಗಿ ಕವಿತೆಯುದ್ದಕ್ಕೂ ಕವಿ ಇಲ್ಲಿ ವರ್ಣಿಸಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ವಿವಾಹ ವಿಚ್ಛೇದನಗಳ ಕಾಲದಲ್ಲಿ ಇಂತಹ ಕವಿತೆ ಹೆಚ್ಚು ಪ್ರಸ್ತುತ ಅನಿಸುತ್ತದೆ. ಪರಸ್ಪರ ಪ್ರೀತಿ, ಕಾಳಜಿ, ಅನ್ಯೋನ್ಯತೆ ಇವು ಮಧುರ ದಾಂಪತ್ಯದ ಸೆಲೆಗಳೆಂದು ನಂಬಿರ್ತಕ್ಕಂಥವರು ಕವಿಗಳು. ಆ ನಂಬಿಕೆಯ ನೆರಳಿನಲ್ಲಿ ಕವಿ ಈ ಕವಿತೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಗಂಡ ತನ್ನ ಹೆಂಡತಿಯ ಕುರಿತು ಒಲುಮೆಯ ಧಾರೆಯನ್ನು ಇಲ್ಲಿ ಹರಿಸಿರೋದನ್ನು ನಾವಿಲ್ಲಿ ಕಾಣಬಹುದು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ ಎಂಬ ಕವಿತೆಯ ಪ್ರಾರಂಭವೇ ಬಹಳ ರೋಚಕವಾಗಿ ನಾವಿಲ್ಲಿ ಗಮನಿಸ್ಬೋದು. ಸಂತೃಪ್ತ ಗಂಡನ ಒಂದು ರಮ್ಯ ಚಿತ್ರಣ ಇಲ್ಲಿ ಕಂಡುಬರುತ್ತೆ. ಇಚ್ಛೆಯನ್ನು ಅರಿವ ಸತಿ ಇರುವಾಗ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಎಂದ ಸರ್ವಜ್ಞ. ಒಬ್ಬ ಒಳ್ಳೆಯ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಜೊತೆಯಾಗಿ ಇದ್ದಾಗ ಸ್ವರ್ಗವೇ ಧರೆಗಿಳಿದು ಬಂದಂತೆ ಅಂತೇಳಿ ಸರ್ವಜ್ಞ ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ನಾವು ಈ ಗಂಡ ಹೆಂಡತಿಯ ಕವಿತೆಯನ್ನು ನಾವು ನೋಡೋದಾದರೆ ಕವಿತೆ ಈಗ ಆರಂಭ ಆಗುತ್ತೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಅಂದರೆ ಬಡತನ ಅಂತಕ್ಕಂಥದ್ದು, ಪ್ರೀತಿಯೊಂದಿದ್ದರೆ ಬಡತನವೂ ಕೂಡ ನಮ್ಮ ಹತ್ರಕ್ಕೆ ಅದು ಸುಳಿಯೋದಿಲ್ಲ. ಇಲ್ಲಿ ಕೋಟಿ ಅನ್ನೋದು ಒಂದು ಲೌಕಿಕ ಬದುಕಿನ ಸಂಕೇತವಾಗಿ ಇಲ್ಲಿ ಅದು ಹಣ ಕಂಡುಬರುತ್ತೆ. 1 ಕೋಟಿ ರೂಪಾಯಿ ಬಿಟ್ಟರೆ ನಾನು ಬದುಕ್ಬಿಡ್ತೀನಿ, 1 ಕೋಟಿ. ಹಾಗೆ ಅದಕ್ಕಿಂತಲೂ ಮೌಲ್ಯಯುತವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಅರ್ಥ ಮಾಡ್ಕೊಂಡಿರ್ತಕ್ಕಂತಹ ಹೆಂಡತಿಯೊಬ್ಬಳು ಜೊತೆಯಲ್ಲಿದ್ದರೆ 1 ಕೋಟಿಗೆ ಸಮಾನ. ಹಾಗಾಗಿ ಇಲ್ಲಿ ಕೋಟಿ ಅನ್ನೋದು ಅದು ಒಂದು ಲೌಕಿಕ ಬದುಕಿನ ಸಂಕೇತವಾಗಿ ನಾವಿಲ್ಲಿ ಗಮನಿಸ್ತೀವಿ. ಅಷ್ಟೇ ಅಲ್ಲ, ಒಲುಮೆ ಅಥವಾ ಈ ಪ್ರೀತಿಯ ಎದುರು ಆ ಹಣ ಅಂತಕ್ಕಂಥದ್ದು ಕೂಡ ಅಪಮೂಲ್ಯವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಆ ಮಧುರ ದಾಂಪತ್ಯದ ಸೊಬಗನ್ನು ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಸಂಪತ್ತಿಗಿಂತಲೂ ಕೂಡ, ಹಣಕ್ಕಿಂತಲೂ ಕೂಡ ಅವಳು ಹೆಚ್ಚು ಅಂಥೇಳಿ ಹೇಳ್ತಾ ಇದ್ದಾರೆ.
ಹಾಗಾಗಿ ಹೆಂಡತಿ ಮನೆಯಲ್ಲಿರೋದೇ ಕೋಟಿ ರೂಪಾಯಿ ಇದ್ದ ಹಾಗೆ. ಅದರಲ್ಲೂ ಅರ್ಥ ಮಾಡ್ಕೊಳ್ತಕ್ಕಂತಹ ಜೊತೆಯಾಗಿರ್ತಕ್ಕಂತಹ ಹೆಂಡತಿ ಕೋಟಿ ರೂಪಾಯಿಗೆ ಸಮಾನ. ಅಂಥ ಹೆಂಡತಿ ಹತ್ರ ಇದ್ದರೆ ಗಂಡನಿಗೆ ಬಲ ಸಿಗುತ್ತೆ. ಆ ಗಂಡ ಸೈನಿಕನ ಹಾಗೆ ಧೈರ್ಯಶಾಲಿಯಾಗಿರ್ತಾನೆ. ಹೆಂಡತಿ ಮನೆಯ ನಿಜವಾಗಿರ್ತಕ್ಕಂಥ ಆಭರಣ ಇದ್ದ ಹಾಗೆ. ಹಾಗಾಗಿ ಆಕೆಯ ಸಾನ್ನಿಧ್ಯದಿಂದ ಬಡವನೂ ಶ್ರೀಮಂತನ ಹಾಗೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಗಂಡನಿಗೆ ಹೆಂಡತಿ ಇರುವುದೇ ಬದುಕಿನ ಜೀವನದ ಆಧಾರ ಅಂತೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹಾಗಾಗಿ ಹಣಕ್ಕಿಂತ ಹೆಂಡತಿಯ ಪ್ರೀತಿ, ಹೆಂಡತಿಯ ಒಲುಮೆ ಇಲ್ಲಿ ಅಮೂಲ್ಯವಾಗಿ ಕಂಡುಬರ್ತಾ ಇದೆ. ಹಾಗಾಗಿ ಹೆಂಡತಿ ಇಲ್ಲದ ಬದುಕು ಬಡತನ ಇದ್ದ ಹಾಗೆ. ಹೆಂಡತಿ ಇದ್ದರೆ ಗಂಡನಿಗೆ ಶಕ್ತಿ ಮತ್ತು ನೆಮ್ಮದಿ ಅನ್ನೋದನ್ನು ಕವಿತೆ ಏನು ಮಾಡ್ತಾ ಇದೆ, ಇಲ್ಲಿ ಕಟ್ಕೊಡ್ತಾ ಇದೆ. ಹಾಗಾಗಿ ಮನೆಯೊಳಗೆ ಅರ್ಥ ಮಾಡ್ಕೊಳ್ತಕ್ಕಂಥ ಹೆಂಡತಿ ಒಬ್ಬಳು ಜೊತೆಗಿದ್ದು ಬಿಟ್ಟರೆ ಯಾವ ಹಣ ಸಂಪತ್ತು ಕೂಡ ಇಲ್ಲಿ ಮುಖ್ಯ ಆಗಲ್ಲ. ಅಂತಹ ಒಬ್ಬ ಒಳ್ಳೆಯ ಹೆಂಡತಿ ಮನೆಯಲ್ಲಿದ್ದರೆ ಅಲ್ಲಿರುವ ಗಂಡು ಸಹ ಸೈನಿಕನ ಹಾಗೆ ಧೈರ್ಯವಂತನಾಗಿ ಬದುಕನ್ನು ಅವನು ಎದುರಿಸೋದಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ ಹೇಳ್ತಾನೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹುಣ್ಣಿಮೆ ಹೋಳಿಗೆ ದೀಪ, ಹೆಂಡತಿ ತವರಿಗೆ ಹೊರಡುವೆನೆಂದರೆ ನನಗಿನ್ನಿಲ್ಲದ ಕೋಪ. ಅಂತಹ ಹೆಂಡತಿ ಮನೆಯೊಳಗೆ ಇದ್ದರೆ ನನಗೆ ಹುಣ್ಣಿಮೆ. ಇಡೀ ಭೂಮಿಯ ಮೇಲೆ ಅಂಧಕಾರವನ್ನು ತೆಗೆದು ಬೆಳಕನ್ನು ಕೊಡ್ತಕ್ಕಂಥದ್ದು ಹುಣ್ಣಿಮೆ. ಹಾಗೆ ಇಡೀ ನನ್ನ ಮನೆಗೆ ಬೆಳಕಾಗಿ ಇರುವವಳು ಯಾರು ಅಂತಂದರೆ ಹೆಂಡತಿ. ಹಾಗಾಗಿ ಅವಳು ಮನೆಯೊಳಗಿದ್ದಾಳೆ ಅಂತಂದರೆ ಅದೇ ನನಗೆ ಹುಣ್ಣಿಮೆ ಇದ್ದ ಹಾಗೆ, ಹೋಳಿಗೆಯ ದೀಪ ಇದ್ದ ಹಾಗೆ. ಅಂದರೆ ಹೆಂಡತಿ ಮನೆಯಲ್ಲಿದ್ದರೆ ಹಬ್ಬದಂತಹ ವಾತಾವರಣ, ಮನೆ ಬೆಳಕಿನಿಂದ ಸಂತೋಷದಿಂದ ತುಂಬಿರುತ್ತೆ. ಹುಣ್ಣಿಮೆಯ ಚಂದ್ರನಂತೆ ಆಕೆ ಮನೆಯ ಬೆಳಕಿದ್ದ ಹಾಗೆ. ಹೋಳಿಗೆಯ ಸಿಹಿಯಂತೆ ಜೀವನ ಸಿಹಿಯಾಗಿರುತ್ತೆ. ಅವಳು ದೀಪದಂತೆ ಮನೆಯನ್ನು ಪ್ರಜ್ವಲಿಸ್ತಾಳೆ. ಆದರೆ ಹೆಂಡತಿ ಮನೆ ಬಿಟ್ಟು ಏನಾದರೂ ಹೊರಟ್ರೆ ದುಃಖ, ಗಂಡನಿಗೆ ಕೋಪ, ಅಸಹನೆ ಅಂತಕ್ಕಂಥದ್ದು ಮೂಡ್ತದೆ. ಹೆಂಡತಿ ಇಲ್ಲದೆ ಇರತಕ್ಕಂಥ ಮನೆ ಕತ್ತಲೆಯಾಗುತ್ತೆ. ಆಕೆಯ ಮನೆಗೆ ಹರ್ಷ, ಹೂವು. ಹಾಗಾಗಿ ಇಚ್ಛೆಯನ್ನು ಅರಿತಂತಹ ಬದುಕಿಗೆ ಜೊತೆಯಾಗಿರುವ ಹೆಂಡತಿಯೊಬ್ಬಳು ಅರ್ಥ ಮಾಡಿಕೊಳ್ತಕ್ಕಂಥ, ಬರೀ ಹೆಂಡತಿ ಅಷ್ಟೇ ಅಲ್ಲ, ಅರ್ಥ ಮಾಡಿಕೊಳ್ಳುವ, ಗಂಡನನ್ನು ಅರ್ಥ ಮಾಡಿಕೊಂಡು ಬದುಕನ್ನು ನಡೆಸಿಕೊಂಡು ಇಬ್ಬರು ಜೊತೆಯಾಗಿ, ಇಲ್ಲಿ ಗಂಡು ಶ್ರೇಷ್ಠ ಅಲ್ಲ, ಹೆಣ್ಣು ಶ್ರೇಷ್ಠ ಅಲ್ಲ. ಗಂಡು ಹೆಣ್ಣು ಎರಡು ಕಣ್ಣುಗಳಿದ್ದ ಹಾಗೆ. ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಂಡು ಅವರು ಜೀವಿಸಿದರೆ ಅವರು ಬದುಕು ಅಂತಕ್ಕಂಥದ್ದು ಹುಣ್ಣಿಮೆಯ ಹಾಗೆ ಪ್ರಕಾಶಮಾನವಾಗಿ ಆ ಬದುಕು, ಆ ಕುಟುಂಬ ಅಂತಕ್ಕಂಥದ್ದು ಬೆಳಗುತ್ತೆ ಅಂಥೇಳಿ ಲೇಖಕರಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಅಂತಹ ಹೆಂಡತಿ ಮನೆ ಬಿಟ್ಟು ಹೋಗ್ತಾಳೆ ಅನ್ನೋದೇನಾದರೂ ಗೊತ್ತಾದರೆ ನನಗೆ ತುಂಬ ಕೋಪ ಬರುತ್ತೆ. ಅವಳಿಗೆ ನಾನು ತವರಿಗೆ ಕಳಿಸೋಷ್ಟು ಕೂಡ ನನಗೆ ಸಮಯ ಇಲ್ಲ. ಅವಳನ್ನು ಬಿಟ್ಟು ಕ್ಷಣ ಅರೆಗಳಿಗೆಯೂ ಕೂಡ ನಾನು ಇರಲಾರೆ. ಅಂದರೆ ಅದಮ್ಯವಾಗಿರ್ತಕ್ಕಂತಹ ಪ್ರೀತಿ, ಗಂಡನ ಪ್ರೀತಿ, ಹೆಂಡತಿ ಮೇಲೆ ಇರ್ತಕ್ಕಂತಹ ಗಂಡನ ಪ್ರೀತಿಯಲ್ಲಿ ವ್ಯಕ್ತವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಭರಣಿಯ ತೆರೆದರೆ ಅರಿಶಿನ ಕುಂಕುಮ ಅವಳದು ಈ ಸಂಪತ್ತು, ತುಟಿಗಳ ತೆರೆದರೆ ತುಳುಕು ವಿಂಪಿನ 2-3 ಮುತ್ತು ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಹೆಣ್ಣಿನ ನಿಜವಾದ ಸಂಪತ್ತು ಯಾವುದು? ಅರಿಶಿಣ ಮತ್ತು ಕುಂಕುಮ ಹೆಣ್ಣಿನ ನಿಜವಾದ ಸಂಪತ್ತು. ಅವಳು ಪ್ರೀತಿಯಿಂದ ಮಧುರವಾದ 4 ಮಾತುಗಳನ್ನು ಆಳ್ತಾ, 4-6 ಮಾತುಗಳನ್ನು ಆಡ್ತಾ, ಅವಳು ಪ್ರೀತಿಯಿಂದ ಕೊಡುವ ಮುತ್ತುಗಳೇ ಬದುಕಿಗೆ ನಾಳೆಯ ಭರವಸೆಯ ಹಾಗೆ ನನಗೆ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ,
ನೋಡಿಲಿ, ಹೆಂಡತಿಯ ಅಲಂಕಾರ ಒಂದು ಮನೆಯ ಆಭರಣ ಇದ್ದ ಹಾಗೆ. ಅವಳ ಅರಿಶಿಣ ಕುಂಕುಮ ಇಲ್ಲಿ ಸೌಂದರ್ಯದ ವಸ್ತುಗಳಾಗಿದ್ದಾವೆ. ಅದು ಆಕೆಯ ಸಂಪತ್ತದು. ಅವಳು ತುಟಿಗಳು ನಗುತ್ತಾ ಇದ್ದರೆ, ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದರೆ ಮುತ್ತಿನ ಹೊಳೆಯೇ ಹರಿದ ಹಾಗೆ ಆಕೆಯ ಮಾತು ನಗು ಇಲ್ಲಿ ಬಹಳ ಮುಖ್ಯವಾಗಿ ಅಮೂಲ್ಯವಾಗಿ ಇಲ್ಲಿ ಕಂಡುಬರುತ್ತೆ. ಆಕೆ ಬಡತನದಲ್ಲಿದ್ದರೂ ಕೂಡ ಆ ಬಡತನವನ್ನು ಅರ್ಥ ಮಾಡಿಕೊಳ್ಳುವ ಹೆಂಡತಿ ಜೊತೆಗಿದ್ದರೆ ಆ ಬಡತನದಲ್ಲಿಯೂ ಕೂಡ ಸುಖವನ್ನು ಕಾಣೋದಕ್ಕೆ ಸಾಧ್ಯತೆ ಇದೆ. ಅಲ್ಲಿ ಯಾವುದೇ ಐಶ್ವರ್ಯ, ಅಂತಸ್ತು, ಮುತ್ತು, ರತ್ನ, ಚಿನ್ನ, ಒಡವೆ ಇವ್ಯಾವ ಬೇಕಾಗಲ್ಲ ಅನ್ನೋದನ್ನು ಕೂಡ ಇಲ್ಲಿ ಕಾವ್ಯ ಕಟ್ಟಿಕೊಡುತ್ತೆ. ಹಾಗಾಗಿ ಹೆಂಡತಿಯ ಸಂತೋಷವೇ ಇಲ್ಲಿ ಗಂಡನ ಶ್ರೀಮಂತಿಕೆ, ಆಕೆಯ ಮಾತು ಗಂಡನಿಗೆ ಪ್ರೇರಣೆ. ಹಾಗಾಗಿ ಇಡೀ ನಗು ಅಂತಕ್ಕಂಥದ್ದು ಮನೆಯ ಆ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಅಂತೇಳಿ ಹೇಳ್ತಾರೆ. ಯುದ್ಧದ ಬೇಗೆಯ ನರಿತವಳೆಲ್ಲ ಮುತ್ತಿಗೆ ಪಡಿತರವಿಲ್ಲ, ತುರುಬಿಗೆ ಮಲ್ಲಿಗೆ ತಪ್ಪುವುದಿಲ್ಲ, ಹೂವಿಗೆ ಬಡತನವಿಲ್ಲ. ನಾವು ಕೆ ಎಸ್ ನರಸಿಂಹಸ್ವಾಮಿ ಮತ್ತು ದ ರಾ ಬೇಂದ್ರೆ ಅವರನ್ನು ಪ್ರೇಮ ಕವಿಗಳು ಅಂತ ಕರಿತೀವಿ. ನೀವು ಕೆ ಎಸ್ ನರಸಿಂಹಸ್ವಾಮಿ ಅವರ ಕವಿತೆಗಳು, ಅದರಲ್ಲಿ ನಿಮಗೆ ಜೀವನ ಪ್ರೀತಿ, ಸಂತೋಷ, ನಗು ನಿಮಗೆ ಕಂಡುಬಂದರೆ, ಬೇಂದ್ರೆಯವರ ಕವಿತೆಗಳಲ್ಲಿ ದುಃಖದಲ್ಲಿಯೂ ಬಡತನದಲ್ಲಿಯೂ ಕೂಡ ಪ್ರೀತಿ ಅರಳೋದನ್ನು ನಾವಲ್ಲಿ ನೋಡ್ಬೋದು. ಅವರ ನಾನು ಬಡವಿ ಕವಿತೆಯನ್ನು ನಾವಿಲ್ಲಿ ಗಮನಿಸ್ಬೋದು. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ವದನೆ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ ಅಂತಾರೆ. ಪ್ರೀತಿಗೆ ಮತ್ತೊಂದು ಪದ ಒಲವು, ಒಲುಮೆ. ಆ ಒಲವು ಅಂತಕ್ಕಂಥದ್ದು ಗಂಡ ಹೆಂಡತಿಯ ಮಧ್ಯೆ ಗಟ್ಟಿಯಾಗಿ ಸುಭದ್ರವಾಗಿ ಅದು ಬೇರೂರಿದ್ರೆ ಶ್ರೀಮಂತಿಕೆಯೂ ಕೂಡ ನಮ್ಮ ಮುಂದೆ ಅದು ಕಸವಾಗಿ ಹೋಗ್ಬಿಡುತ್ತೆ. ಎಷ್ಟೇ ಬಡತನವಿದ್ದರೂ ಕೂಡ ಒಲುಮೆ ಅನ್ನೋದು, ಪ್ರೀತಿ ಅನ್ನೋದು ಜೊತೆಯಾಗಿದ್ದಾಗ ಆ ಬದುಕು ಅಂತಕ್ಕಂಥದ್ದು ಸಂತೋಷವಾಗಿರುತ್ತೆ. ಲಕ್ಷಾಂತರ ರೂಪಾಯಿ, ಕೋಟಿಗಟ್ಟಲೆ ಆಸ್ತಿ ಇದೆ, ಆದರೆ ಗಂಡ ಮನೆಗೆ ಬಂದಾಗ ಹೆಂಡತಿಯನ್ನು ನೀನು ಹೇಗಿದೆಯಾ, ಊಟ ಮಾಡ್ದೋ ಇಲ್ಲೋ ಅಂತ ಕೇಳುವ ಗುಣವೇ ಇಲ್ಲ ಅಂತಂದರೆ ಅಷ್ಟು ಹಣ ತಗೊಂಡು ಕೋಟಿಗಟ್ಟಲೆ ಆಸ್ತಿ ತಗೊಂಡು ಏನು ಮಾಡ್ತೀಯ? ಬಡತನದಲ್ಲಿದ್ದರೂ ಪರವಾಗಿಲ್ಲ, ಪ್ರೀತಿಯಿಂದ ಅಕ್ಕರೆಯಿಂದ ಹೆಂಡತಿಯನ್ನು ನೋಡಿಕೊಳ್ಳೋದು, ಹೆಂಡತಿ ಗಂಡನನ್ನು ನೋಡ್ಕೊಳ್ತಕ್ಕಂಥದ್ದು ಒಂದು ವಾತಾವರಣ, ಅದು ಹಣಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿನೇ ಪ್ರೀತಿಗ ಶಕ್ತಿ ಇದೆ ಅಂತ ಹೇಳ್ತಾನೆ. ಹಾಗಾಗಿ ಗಂಡ ಹೆಂಡತಿಯ ನಡುವೆ ಇವತ್ತು ಆ ಪ್ರೀತಿ ಅರಳಬೇಕಾಗಿದೆ. ಆದರೆ ಇವತ್ತು ಆ ಪ್ರೀತಿ ಏನಾಗ್ತಾ ಇದೆ, ಆಕರ್ಷಣೆಗೆ ಒಳಗಾಗ್ತಾ ಇದೆ. ಅದು ಮೇಲ್ಮೈ ಸ್ತರದಲ್ಲಿ ನಿಂತ್ಕೊಂಡು ಹಾಗೆ ಅದು ಮುರುಟಿ ಹೋಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ದಾಂಪತ್ಯದಲ್ಲಿ ಬಿರುಕುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಬಹುಮುಖ್ಯ ಕಾರಣ ಇಬ್ಬರ ನಡುವೆ ಪ್ರೀತಿ ಕ್ಷೀಣಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಯುವ ಸಮುದಾಯ ಬಹಳ ಮುಖ್ಯವಾಗಿ ಬೇರೆ ಬೇರೆ ಆಕರ್ಷಣೆಗೆ ಒಳಗಾಗದೆ ಒಬ್ಬರು ಇನ್ನೊಬ್ಬರನ್ನು ಅರಿತುಕೊಂಡು ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದೇ ಆದರೆ ಕಷ್ಟದಲ್ಲೂ ಕೂಡ ನಾವು ಸುಖವಾಗಿ ಬದುಕೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಈ ಕವಿತೆ ಕಟ್ಟಿಕೊಡುತ್ತೆ. ಹಾಗಾಗಿ ಈ ಬದುಕಿನ ಕಷ್ಟ ಅವಳಿಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಪ್ರೀತಿ ಇದೆಯಲ್ಲ, ಗಂಡನ ಪ್ರೀತಿ ಇದೆಯಲ್ಲ, ಹಾಗಾಗಿ ಆ ಬದುಕು ಕೂಡ ಇವಳಿಗೆ, ಆ ಕಷ್ಟದ ಬದುಕು ಕೂಡ ಏನಾಗಿದೆ ಇಲ್ಲಿ ಅವಳಿಗೆ ಸುಲಭವಾಗಿದೆ. ಆ ಪ್ರೀತಿ ಇವಳಿಗೆ ಎಲ್ಲವನ್ನು ಕೂಡ ತಂದು ಕೊಟ್ಟಿದೆ. ಅವನು ಮುತ್ತು ರತ್ನ ಆಭರಣಗಳನ್ನು, ಚಿನ್ನ, ರೇಷ್ಮೆ ಸೀರೆಗಳನ್ನು ತಂದು ಕೊಡದೇ ಇರಬಹುದು, ಆದರೆ ಪ್ರತಿದಿನವೂ ಪ್ರೀತಿಯಿಂದ ತಂದು ಕೊಡುವ ಒಂದು ಮೊಳ ಮಲ್ಲಿಗೆ ಹೂವು ಇದೆಯಲ್ಲ, ಅದೆಲ್ಲದಕ್ಕಿಂತಲೂ ಶ್ರೇಷ್ಠ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಶ್ರೀಮಂತಿಕೆಯಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲದೇ ಇರಬಹುದು, ಶ್ರೀಮಂತಿಕೆಯ ವಸ್ತುಗಳನ್ನು ಹಾಕ್ಕೊಳ್ಳೋದಕ್ಕೆ, ಧರಿಸೋದಕ್ಕೆ ಸಾಧ್ಯತೆ ಇಲ್ಲದೇ ಇರಬಹುದು, ಆದರೆ ಗಂಡ ತಂದು ಪ್ರೀತಿಯಿಂದ ತಂದು ಕೊಡುವ ಒಂದು ಮೊಳ ಮಲ್ಲಿಗೆ ಹೂವು, ಅದಕ್ಕೆ ನಮಗೆ ಬಡತನ ಇಲ್ಲ. ಅಷ್ಟು ಸಾಕು, ಗಂಡನ ಪ್ರೀತಿ ನನಗೆ ಅಂಥೇಳಿ ಇಲ್ಲಿ ಹೆಂಡತಿಯೊಬ್ಬಳು ಗಂಡನ ಆ ಪ್ರೀತಿಯನ್ನು ಹೊಗಳುವ ಹಾಗೂ ಹೆಂಡತಿಯ ಒಲುಮೆಯನ್ನು ಗಂಡ ಸಂಭ್ರಮಿಸುವ ನೆಲೆಗಳನ್ನು ನಾವಿಲ್ಲಿ
ನೋಡ್ತಾ ಇದ್ದೀವಿ. ಹಾಗಾಗಿ ಆಕೆಯ ಹೃದಯ ಅಂತಕ್ಕಂಥದ್ದು ಹೂವಿನ ಹಾಗೆ ನಾಜೂಕು, ಮಲ್ಲಿಗೆಯ ಹೂವಿನಂತೆ ಮೃದು. ಹಾಗಾಗಿ ಅವಳೊಬ್ಬಳು ಮನೆಯಲ್ಲಿದ್ದರೆ ಅಲ್ಲಿ ಸುಮಧುರವಾಗಿರ್ತಕ್ಕಂಥ ವಾತಾವರಣ ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ. ಆಕೆಯ ಸೌಮ್ಯತೆಯೇ ಮನೆಗೆ ಬಡತನದ ಕಹಿತನವನ್ನು ಇಲ್ಲದ ಹಾಗೆ ಮಾಡುತ್ತೆ ಅಂತೇಳಿ ಕವಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಮುಂದುವರೆದು, ಕೈ ಬಳೆ ತಾಳಿ ಓಲೆ ಮೂಗುತಿ ಬಡವರ ಮಗಳೀ ಬಾಲೆ, ತಿಂಗಳ ಚೆಲುವಿನ ಮಂಗಳ ಮೂರ್ತಿ ಶೀಲದ ದವಳ ಜ್ವಾಲೆ. ಹೆಂಡತಿ ಬಡವರ ಮನೆಯಲ್ಲಿದ್ದರೂ ಕೂಡ ಆಕೆಯು ನಿಜವಾದ ರಾಣಿ ಇದ್ದ ಹಾಗೆ. ಕೈ ಬಳೆ ತಾಳಿ ಓಲೆ ಮೂಗುತಿ ಇವು ಆಕೆಯ ಸೌಂದರ್ಯ. ಅಲಂಕಾರವಿಲ್ಲದಿದ್ದರೂ ಆಕೆ ಅಮೂಲ್ಯ ಅಂತ ಹೇಳ್ತಾರೆ. ಆಕೆ ಚಂದಿರ ಚೆಲುವಿನಂತೆ ಮಂಗಳ ಮೂರ್ತಿ. ಹೇಗೆ ಹುಣ್ಣಿಮೆ ನಿಮಗೆ 15 ದಿನಕ್ಕೊಮ್ಮೆ, ತಿಂಗಳಿಗೆ ಒಂದು ಸರಿ ಹುಣ್ಣಿಮೆ ಹೇಗೆ ಬರುತ್ತೋ ಹಾಗೆ ಇಡೀ ಮನೆಗೆ ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕಿಗೆ ಕಾರಣಳಾದವಳು ಯಾರು ಅಂತಂದರೆ ಹರಿತ ಸತಿ. ಹಾಗಾಗಿ ಅವಳು ಚಂದ್ರನ ಬೆಳಕಂತೆ ಮನೆಗೆ ದೀಪವನ್ನು ಹಚ್ಚಿದವಳು. ಶೀಲ ಮತ್ತು ಧರ್ಮದ ಬೆಳಕಿನ ಜ್ವಾಲೆ ಅಂತ ಕರೀತಾರೆ ಅವರು. ಆಕೆಯ ಧರ್ಮ ಮಮತೆ ಗಂಡನ ಜೀವನವನ್ನು ಬೆಳಗಿಸ್ತದೆ. ಬಡತನದಲ್ಲಿಯೂ ಕೂಡ ಆಕೆಯ ಮೌಲ್ಯ ಕಡಿಮೆಯಾಗಲ್ಲ ಅಂತ ಹೇಳ್ತಾರೆ ಕವಿ. ಹೆಂಡತಿ ನಿಜವಾದ ಆಭರಣ ಇದ್ದ ಹಾಗೆ, ಅವಳೇ ಆಭರಣ. ಗಂಡನಿಗೆ ಹೆಂಡತಿಯೇ ಲಾಭದ ಆಸ್ತಿ, ಅವಳೇ ಕೊನೆಗೆ ಆಗ್ತಕ್ಕಂಥದ್ದು. ಕೊನೆಗೆ ಜೀವನದಲ್ಲಿ ಜೊತೆಯಾಗಿ, ಕಷ್ಟ ಸುಖದಲ್ಲಿ ಜೊತೆಯಾಗಿ ಎಲ್ಲವನ್ನು ಹಂಚಿಕೊಳ್ತಾ ಬದುಕಿಗೆ ಜೀವನಾಡಿ ಆಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅಂತಹ ಬಡತನದಿಂದ ಬಂದಂತಹ ಆ ಹೆಣ್ಣನ್ನು ಕವಿ ಇಲ್ಲಿ ತಿಂಗಳ ಬೆಳಕಿಗೆ ಹೋಲಿಸ್ತಾ ಅವಳ ಧರ್ಮದ ಬೆಳಕಿನ ಜ್ವಾಲೆಗೆ ಅವಳನ್ನು ಹೋಲಿಸ್ತಾ ಸಂಭ್ರಮಿಸ್ತಾ ಇದೆ. ಮುಂದುವರೆದು, ಕೈ ಹಿಡಿದವಳು ಕೈ ಬಿಡದವಳು ಮಾಡಿದಡಿಗೆಯೇ ಚಂದ, ನಾಗರ ಕುಚ್ಚಿನ ನಿಡುಜಡೆಯವಳು ಈಕೆ ಬಂದುದೆಲ್ಲಿಂದ. ಅವಳು ಕೈ ಹಿಡಿದಿರ್ತಕ್ಕಂಥವಳು, ಯಾವತ್ತೂ ಕೈ ಬಿಡಲ್ಲ. ಅವಳು ಮಾಡಿರ್ತಕ್ಕಂಥ ಅಡಿಗೆ ಮನಸ್ಸಿಗೆ ಆನಂದವನ್ನು ತಂದು ಕೊಡುತ್ತೆ. ಅವಳು ನಡೆದಾಡ್ತಾ ಇದ್ದರೆ ಅವಳ ಹಿಂದಿನ ಆ ಕೇಶರಾಶಿ ಅದು ಹೇಗೆ ಕಾಣ್ತಾ ಇದೆ, ನಾಗರ ಕುಚ್ಚಿನ ನಿಡುಜಡೆ, ನಾಗರ ಹಾವಿನ ಹಾಗೆ ಉದ್ದಕ್ಕೆ ಅವಳ ಜಡೆ ಇದೆ. ಇವಳು ಬಂದುದೆಲ್ಲಿಂದ ಅಂತಂದರೆ ಆ ಹುಣ್ಣಿಮೆಯ ಬೆಳಕಿನಿಂದ. ಬಡತನದ ಕುಟುಂಬದಿಂದ ಬಂದಿರತಕ್ಕಂಥವಳು ಈ ಬಡತನದಲ್ಲಿ ಅವಳೇ ಒಂದು ಶಕ್ತಿಯಾಗಿ, ಒಂದು ಬೆಳಕಾಗಿ ಬದುಕಿಗೆ ಆಸರೆಯಾಗಿರ್ತಕ್ಕಂಥವಳು. ಹಾಗಾಗಿ ಇವತ್ತು ಮಧ್ಯದಲ್ಲಿ ಯಾವುದೇ ಆಕರ್ಷಣೆಗಳು ಬಂದರೂ ಕೂಡ ಕೊನೆಗೆ ಜೊತೆಯಾಗಿ ನಿಂತ್ಕೊಳ್ತಕ್ಕಂಥದ್ದು, ನಮ್ಮ ಸುಖದಲ್ಲೂ ನಮ್ಮ ಕಷ್ಟದಲ್ಲೂ ಜೊತೆಯಾಗಿ ನಿಂತ್ಕೊಳ್ತಕ್ಕಂಥದ್ದು ಯಾರು ಅಂತಂದರೆ ಹೆಂಡತಿ. ಹಾಗಾಗಿ ಅವಳು ಕೈ ಹಿಡಿದವಳು. ಅವಳು ಯಾವತ್ತೂ ಕೂಡ ನಮಗೆ ಕಷ್ಟ ಬಂದಿದೆ ನಾಳೆ ಅಂತೇಳಿ ಅವಳು ಕೈ ಬಿಟ್ಟು ಹೋಗಲ್ಲ. ಸುಖದಲ್ಲೂ ನಮ್ಮ ಜೊತೆಗಿರ್ತಕ್ಕಂಥವಳು, ಕಷ್ಟದಲ್ಲೂ ನಮ್ಮ ಜೊತೆಗಿರ್ತಕ್ಕಂಥವಳು. ಅವಳು ಪ್ರೀತಿಯಿಂದ ನಮಗಾಗಿ ಮಾಡುವ ಅಡಿಗೆ ಅದು ಆನಂದವನ್ನು ತಂದುಕೊಡುತ್ತೆ. ನಮ್ಮ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಅವಳು ಮನೆಯಲ್ಲಿ ಅಡಿಗೆಯನ್ನು ಮಾಡ್ತಾಳೆ, ಅಡಿಗೆ ಮನೆಯ ಶುದ್ಧತೆಯನ್ನು ಕಾಪಾಡಿಕೊಳ್ತಾಳೆ. ಆದರೆ ಹೋಟೆಲ್ನಲ್ಲಿ ನಾವು ಇದನ್ನು ಗಮನಿಸೋದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ವ್ಯಾಪಾರ ಆಗೋದು ಮುಖ್ಯ, ಹಣ ಮುಖ್ಯ ಆಗುತ್ತೆ. ಅಲ್ಲಿ ಗ್ರಾಹಕನ ಆರೋಗ್ಯ ಮುಖ್ಯ ಆಗಲ್ಲ, ಆದರೆ ಹೆಂಡತಿಗಾಗಲ್ಲ. ಅವಳಿಗೆ ಗಂಡನ ಆರೋಗ್ಯ, ಕುಟುಂಬದ ಆರೋಗ್ಯ, ಅವನ ಕಷ್ಟ ಸುಖ ಎಲ್ಲವೂ ಅವಳಿಗೆ ಮುಖ್ಯ ಆಗ್ತವೆ. ಇವಳ ಜಡೆ ಹೇಗಿದೆ, ನಾಗರ ಕುಚ್ಚಿನ ಜಡೆ ಇವಳದು ಅಂತೇಳಿ ಹೇಳ್ತಾ ಇದ್ದಾನೆ. ಹಾಗಾಗಿ ಆಕೆ ಬರುವುದೇ ಮನೆಗೆ ಒಂದು ರೀತಿಯಲ್ಲಿ ಹರ್ಷ.
ಆ ನಾಗರ ಜಡೆಯಿಂದ ಅವಳು ಸುಂದರಿಯಾಗಿ ಅಲಂಕೃತವಾಗಿ ಕಾಣ್ತಾಳೆ. ಹಾಗಾಗಿ ಅವಳು ಜೊತೆಯಾಗಿ ನಡೆಯುವುದೇ ಬದುಕಿನ ಸೌಂದರ್ಯ ಅಂತ ಕವಿಯಲ್ಲಿ ಕರೀತಾ ಇದ್ದಾರೆ. ಹಾಗಾಗಿ ಗಂಡನ ಸುಖ ದುಃಖದಲ್ಲಿಯೂ ಕೂಡ ಅವಳು ಜೊತೆಯಾಗಿ ಬದುಕಿನ ಪಯಣವನ್ನು ನಡೆಸುವವಳು ಹೆಂಡತಿ ಅಂತೇಳಿ ಹೇಳುತ್ತಾರೆ. ಎಲ್ಲಿಯ ಹಾಡಿದು ಏನಿದು ಗಡಿಬಿಡಿ, ಏಕಿದು ಹಸಿರು ಮತಾಪು, ಒಲುಮೆಯು ತಂಗಿತು ಬಡವನ ಮನೆಯಲ್ಲಿ ಕಂಬಳಿ ಏಕಿನ ಕಾಪು. ಇಲ್ಲಿ ಮತಾಪು ಸುಡುಮದ್ದು ಪಟಾಕಿ, ನೀವು ಕಿನಕಾಪು ಅಂದರೆ ರೇಷ್ಮೆ ಬಟ್ಟೆ ಅಂತೇಳಿ ನಾವು ಕರಿತೀವಿ. ಕವಿ ಅಚ್ಚರಿಯಿಂದ ಹೇಳ್ತಾ ಇದ್ದಾನೆ, ಈ ಸೌಂದರ್ಯ ಎಲ್ಲಿಂದ ಬಂದಿದೆ ಅಂತಂದರೆ ಬಡವನ ಮನೆಯಲ್ಲಿ ಆಕೆಯ ಸೌಂದರ್ಯ ಅಂತಕ್ಕಂಥದ್ದು ಬೆಳಗುತ್ತೆ. ಆಕೆಯ ಒಲುಮೆಯಿಂದ ಮನೆ ಅಂತಕ್ಕಂಥದ್ದು ತುಂಬಿಕೊಡುತ್ತೆ. ಆ ಬಡವನ ಮನೆ ಅಂತಕ್ಕಂಥದ್ದು ಹಸಿರು ತೋಟದಂತೆ ಸಂಭ್ರಮಿಸಿ ನಳನಳಿಸ್ತಾ ಇರುತ್ತೆ. ಆಕೆ ಇರುವ ಮನೆಗೆ ಆ ಕಂಬಳಿಯು ಕೂಡ ರೇಷ್ಮೆಯ ವಸ್ತ್ರದಂತೆ ಬಡತನದಲ್ಲಿಯೂ ಕೂಡ ಸಂತೋಷವನ್ನು ತಂದುಕೊಡುತ್ತೆ. ಪಟಾಕಿ ಸುಡಿಮದ್ದು ಸಿಡಿದಾಗ ಹೇಗೆ ನಮಗೆ ಆಕರ್ಷಕವಾಗಿ ಕಾಣುತ್ತೋ ಹಾಗೆ ಕುಟುಂಬಕ್ಕೆ ಅವಳು ಸಂಭ್ರಮವನ್ನು, ನಗುವನ್ನು, ಬೆಳಕನ್ನು ತರುವವಳು. ಅಷ್ಟೇ ಅಲ್ಲ, ಪ್ರೀತಿಯೊಂದು ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಒದ್ದುಕೊಳ್ಳುವ ಕಂಬಳಿಯು ಕೂಡ ರೇಷ್ಮೆಯ ವಸ್ತ್ರದ ಹಾಗೆ ನಮಗೇನಾಗುತ್ತೆ, ಅದು ಸಂತೋಷವನ್ನು ತಂದುಕೊಡುತ್ತೆ. ನೀನು ಸುಖದ ಸುಪ್ಪತ್ತಿಯಲ್ಲಿ ಮಲಗ್ತಾ ಇದೆಯಾ, ಅಲ್ಲಿ ನಿನಗೆ ಹೇಳೋರು ಕೇಳೋರು ಯಾರೂ ಇಲ್ಲ, ನಿನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇಲ್ಲ ಅಂತಂದರೆ ನೀನು ಎಷ್ಟೇ ಸುಖದಲ್ಲಿದ್ದರೂ ಕೂಡ ಅದೇನಾಗುತ್ತೆ, ನಮಗೆ ಸೆರೆಮನೆ ಹಾಗೆ ಕಾಣುತ್ತೆ, ಮುಳ್ಳುಗಳ ಹಾಗೆ ಅದು ನಮ್ಮನ್ನು ಒತ್ತುತ್ತೆ. ಆದರೆ ನಿಜವಾದ ಪ್ರೀತಿ ಇರೋ ಕಡೆಗೆ ಅಲ್ಲಿ ಒಲುಮೆ ಎಲ್ಲಿರುತ್ತೋ ಅಲ್ಲಿ ಬದುಕು ಸಂತಸದಿಂದ ಕೂಡಿರುತ್ತೆ. ಹಾಗಾಗಿ ಬಡತನದಲ್ಲಿಯೂ ಕೂಡ ಸಂತೋಷವಿದೆ. ಹಾಗಾಗಿ ಹೆಂಡತಿಯ ಮನೆಯಲ್ಲಿ ಹಾಡು, ಹಾಸ್ಯ, ಸಂಭ್ರಮ. ಗಂಡನಿಗೆ ಆಕೆ ಸಂಪತ್ತಿಗಿಂತಲೂ ಕೂಡ ಹೆಚ್ಚಾಗಿರ್ತಕ್ಕಂಥ ಭಾಗ್ಯದಾತೆ. ಬಡತನದಲ್ಲಿಯೂ ಕೂಡ ಮನೆ ಅರಮನೆಯಂತೆ ಕಂಗೊಳಿಸೋದಕ್ಕೆ ಅವಳೇ ಕಾರಣ. ಹಾಗಾಗಿ ಆಕೆಯನ್ನು ಪ್ರೀತಿಯ ದೇವತೆಯ ಹಾಗೆ ಇಲ್ಲಿ ಕವಿ ಚಿತ್ರಿಸ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕಬ್ಬಿಗನೂರಿಗೆ ದಾರಿಗಳಿದ್ದರೆ ಕನಸೇ ಇರಬೇಕು, ಅಲ್ಲಿಯ ದೊರೆತನ ಸಿಗುವಂತಿದ್ದರೆ ನನಗೇ ಸಿಗಬೇಕು. ಕಬ್ಬಿಗನೂರಿಗೆ ಕಬ್ಬಿಗ ಅಂದರೆ ಕವಿ, ಅವನಿಗೆ 100 ದಾರಿಗಳು ಕವಿಗೆ. ಇಲ್ಲಿ ಕನಸುಗಳು ಬದುಕಿನಲ್ಲಿ ನಿಜವಾಗ್ತವೆ ಅಂತ ಹೇಳ್ತಾರೆ. ಆ ಕವಿಗೆ ದೊರೆಯುವುದಾದರೆ ಅದು ಹೆಂಡತಿಯ ಮೂಲಕವೇ ಅಂತ ಹೇಳ್ತಾ ಇದ್ದಾರೆ. ಹೆಂಡತಿ ಇದ್ದರೆ ಗಂಡನಿಗೆ ದೊರೆತನ ಸಿಗತ್ತೆ. ಅವಳು ಗಂಡನಿಗೆ ಶಕ್ತಿ, ಸಿಂಹಾಸನದ ಗೌರವ ಇದ್ದ ಹಾಗೆ ಅವಳು. ಗಂಡ ಹೆಂಡತಿಯೊಂದಿಗೆ ಅರಸನಂತೆ ಅವನು ಕಂಗೊಳಿಸ್ತಾನೆ. ಆಕೆ ಗಂಡನ ಹೃದಯದ ರಾಣಿ. ಅವಳಿಲ್ಲದೆ ಇರತಕ್ಕಂತಹ ಗಂಡ ಅಪೂರ್ಣನಾಗಿರ್ತಾನೆ ಅಂತೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಹೆಂಡತಿಯ ಮಮತೆ ಗಂಡನಿಗೆ ದೊರೆತನಕ್ಕಿಂತಲೂ ಕೂಡ ಮೇಲು. ಅವಳ ನಗು, ಆಕರ್ಷಣೆ, ಅರಮನೆಯ ಸೌಂದರ್ಯ, ಹೆಂಡತಿಯ ಸಾನ್ನಿಧ್ಯ ಗಂಡನಿಗೆ ಕನಸಿನ ಸಿಂಹಾಸನದ ಹಾಗೆ. ಹಾಗಾಗಿ ಹೆಂಡತಿಯ ಈ ಪ್ರೀತಿಯಲ್ಲಿ ಅವಳ ಬದುಕಿನ, ಅವಳ ಕನಸಿನ ಸಾಮ್ರಾಜ್ಯದಲ್ಲಿ ಯಾರು ರಾಜ ಅಂತಂದರೆ ಅದು ಗಂಡನೇ ರಾಜ. ಹಾಗೆ ಇವನ ಬದುಕಿನ ಸಾಮ್ರಾಜ್ಯದಲ್ಲಿ ಅವಳೇ ರಾಣಿ. ಹಾಗಾಗಿ ಇಬ್ಬರೂ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡ್ರೆ ಅವರು ರಾಜರಾಣಿಯರ ಹಾಗೆ ಕಷ್ಟದಲ್ಲೂ ಕೂಡ ಸುಖದಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಗಂಡನಿಂದ ಸಿಗ್ತಕ್ಕಂತಹ ಹಣ, ಅವನ ಆಸ್ತಿ, ಅಥವಾ ಹೆಂಡತಿಯಿಂದ ಸಿಗ್ತಕ್ಕಂಥ ಆಸ್ತಿ, ಹಣ, ಇವತ್ತು ಇದು ಮುಖ್ಯ ಆಗ್ತಾ ಇದೆ. ಆದರೆ ಹಣಕ್ಕಿಂತಲೂ ಸಂಪತ್ತಿಗಿಂತಲೂ ಬಹಳ ಮುಖ್ಯ ಜೀವನದಲ್ಲಿ ಯಾವುದು ಅಂತಂದರೆ ಕವಿ ಹೇಳೋದು ಪ್ರೀತಿ, ಒಲುಮೆ. ಆ ಒಲುಮೆ ಪ್ರೀತಿ ಎಲ್ಲಿ ಭದ್ರವಾಗಿ ಬೇರಿರುತ್ತೋ ಆ ಕುಟುಂಬದ ಒಳಗೆ ಸಂತೋಷ ಅಂತಕ್ಕಂಥದ್ದು ಮನೆ ಮಾಡಿರುತ್ತೆ.
ಅಂತೇಳಿ ಹೇಳ್ತಾರೆ. ತಾರೆಯ ಬೆಳಕಿನ ತುಂಬಿದ ಸಭೆಯಲ್ಲಿ ಸುಂದರಿ ಮೆರೆದಾಳು, ನನ್ನೊಡನವಳು ಸಿಂಹಾಸನದಲ್ಲಿ ಮೆಲ್ಲನೆ ನಕ್ಕಾಳು. ನೋಡು, ತಾರೆಯ ಬೆಳಕಿನ ತುಂಬಿದ ಸಭೆಯಲ್ಲಿ ನಕ್ಷತ್ರಗಳ ಮಧ್ಯೆ ಒಳೆಯುವ ಚಂದ್ರನ ಹಾಗೆ. ಯಾರು? ಹೆಂಡತಿ. ಯಾವ ಹೆಂಡತಿ? ಅರ್ಥ ಮಾಡಿಕೊಂಡಿರುವ, ಹೆಗಲಿಗೆ ಹೆಗಲು ಕೊಟ್ಟಿರುವ, ಸುಖ ದುಃಖದಲ್ಲಿ ಜೊತೆಯಾಗಿರುವವಳು. ಅವಳು ಹೇಗೆ ಮನೆಗೆ ಅಂತಂದರೆ, ತಾರೆಗಳ ಮಧ್ಯೆ, ನಕ್ಷತ್ರಗಳ ಮಧ್ಯೆ ಹೊಳೆಯುವ ಚಂದ್ರ ಇದ್ದ ಹಾಗೆ ಅವಳು. ನಾನು ಒಂದು ವೇಳೆ ಸಿಂಹಾಸನದಲ್ಲಿ ಕೂರುವ ಸೌಭಾಗ್ಯ ಏನಾದರೂ ನನಗೆ ಸಿಕ್ಕಿದ್ದೇ ಆದರೆ ಅದರಲ್ಲಿ ಕೂತ್ಕೊಳ್ಳುವ ಹಕ್ಕು ಯಾರ್ದಿದೆ ಅಂತಂದರೆ ಅವಳದೂ ಕೂಡ ಹಕ್ಕಿದೆ. ಹಾಗಾಗಿ ಬರೀ ನನಗಷ್ಟೇ ಅಲ್ಲ ಸಿರಿತನ. ಒಂದು ವೇಳೆ ಸಿರಿತನ ಸಿಗೋದಾದರೆ ಅದು ಅವಳಿಗೂ ಸಿಗಬೇಕು. ಯಾಕಂದರೆ ಜೊತೆಯಾಗಿದ್ದು ನನ್ನ ಪ್ರತಿಯೊಂದು ಏಳಿಗೆಯಲ್ಲೂ ಕೂಡ ಮೆಟ್ಟಲಾಗಿ ನಿಂತಿರ್ತಕ್ಕಂಥವಳು ಅವಳೇ. ಇವತ್ತಿಗೂ ನಾವು ಹೇಳ್ತಾ ಇರ್ತೀವಿ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣಿರ್ತಾಳೆ ಅಂತೇಳಿ. ಯಾವ ಹೆಣ್ಣು? ಅರ್ಥ ಮಾಡಿಕೊಂಡಿರುವ ಮಡದಿ ಅಥವಾ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಗೆಳತಿ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಆ ಪ್ರೀತಿ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ಕಂಡುಬರುತ್ತೆ. ಚಂದಿರನೂರಿನ ಅರಮನೆಯಿಂದ ಬಂದವರಿಗೆಲ್ಲಿ, ಬೆಳ್ಳಿಯ ಕೋಟೆಯ ಬಾಗಿಲಿನಿಂದ ಬಂದವರಿಗೆಲ್ಲಿ. ಹಾಗಾಗಿ ಅವಳು ಚಂದ್ರನ ಊರಿನ ಅರಮನೆಯಿಂದ ಬಂದಿರತಕ್ಕಂಥವಳು. ಹಾಗಾಗಿ ಒಂದು ಕುಟುಂಬದ ಒಳಗೆ ಚಂದಿರನ ಅಂದರೆ ಒಂದು ಕುಟುಂಬ ಅಂತಕ್ಕಂಥದ್ದು ಬಹಳ ಸುಂದರವಾಗಿ ಸಮಾಜದ ಒಳಗೆ ಬದುಕೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು, ಕುಟುಂಬ ಅಂತಕ್ಕಂಥದ್ದು ಏಳಿಗೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಯಾವಾಗ ಅಂತಂದರೆ ಒಬ್ಬರು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಂಡಾಗ. ಹಾಗಾಗಿ ಅವಳ ಪ್ರೀತಿಯೇ ಚಂದ್ರನ ಅರಮನೆಯನ್ನೇ ತಂದು ಕೊಡುತ್ತೆ. ಬೆಳ್ಳಿಯ ಕೋಟೆಯನ್ನೇ ಅದು ಇಡೀ ಮನೆಗೆ, ಬೆಳ್ಳಿಯ ಕೋಟೆಯ ಬಾಗಿಲನ್ನೇ ಅದೇನು ಮಾಡುತ್ತೆ, ಅದು ತಂದು ಕೊಡುತ್ತೆ. ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿಯೊಲುಮೆಯ ಭಾಗ್ಯವನರಿಯದ ಗಂಡಿಗೆ ಜಯವಿಲ್ಲ. ಹೆಂಡತಿ ಇದ್ದರೆ ಬಡತನಕ್ಕೂ ಕೂಡ ಭಯವಿಲ್ಲ, ಅವಳ ಒಲುಮೆಯ ಗಂಡನಿಗೆ ಅತ್ಯಂತಹ ಭಾಗ್ಯ. ಅವಳಿಲ್ಲದಿದ್ದರೆ ಗಂಡನಿಗೆ ಜಯವಿಲ್ಲ ಅಂತ ಹೇಳ್ತಾನೆ. ಅವಳು ಮನೆಗೆ ಸಂಪತ್ತು, ಶಾಂತಿ, ಮಮತೆ, ಗಂಡನ ಶಕ್ತಿ, ಧೈರ್ಯ ಎಲ್ಲವೂ ಕೂಡ ಇಲ್ಲಿ ಹೆಂಡತಿಯೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಆಕೆ ಇದ್ದರೆ ಗಂಡ ಎಲ್ಲ ತೊಂದರೆಗಳಿಂದಲೂ ಕೂಡ ಅವನು ಜಯಶಾಲಿಯಾಗ್ತಾನೆ. ಹಾಗಾಗಿ ಹೆಂಡತಿ ಗಂಡನ ಬದುಕಿನ ನಿಜವಾದ ಆಭರಣವಿದ್ದ ಹಾಗೆ, ರತ್ನ ಇದ್ದ ಹಾಗೆ. ಹಾಗಾಗಿ ಬಡವನು ಕೂಡ ಹೆಂಡತಿಯ ಪ್ರೀತಿಯಿಂದ ಸಂತೋಷವಾಗಿರೋದಕ್ಕೆ, ಸಂತೋಷಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಅವಳಿಲ್ಲದ ಬದುಕು ಅಂತಕ್ಕಂಥದ್ದು ಶೂನ್ಯ. ಹಾಗಾಗಿ ಹೆಂಡತಿಯೇ ಗಂಡನ ನಿಜವಾದ ಸಂಪತ್ತು ಮತ್ತು ಗೆಲುವು ಅಂತೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ನಿಜವಾದ ಅರ್ಥ ಮಾಡ್ಕೊಂಡಿರ್ತಕ್ಕಂತಹ ಹೆಂಡತಿ ಜೊತೆಯಾಗಿದ್ದರೆ ಅಲ್ಲಿ ಬಡತನ ಇರಲಿ, ಸಿರಿತನ ಇರಲಿ, ನಾನು ಅದನ್ನು ಧೈರ್ಯವಾಗಿ ಎದುರಿಸ್ತೀನಿ. ಆದರೆ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಸಿಗದೇ ಇದ್ದರೆ ಆ ಬಡತನ ದೊರೆತನವು ಕೂಡ ನನಗೆ ಸಂಕಷ್ಟವನ್ನು ತಂದುಕೊಡುತ್ತೆ. ಹಾಗಾಗಿ ಹೆಂಡತಿಯ ಪ್ರೀತಿಯೇ ಗಂಡಿಗೆ ಜಯ, ಗಂಡಿಗೆ ಭಾಗ್ಯ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಮತ್ತೆ ಆರಂಭದ ಸಾಲುಗಳು ಪುನರಾವರ್ತನೆಯಾಗುತ್ತೆ. ಹಾಗಾಗಿ ಹೆಂಡತಿ ಅಂತಕ್ಕಂಥವಳು ಮನೆಯೊಳಗಿದ್ದರೆ ಅದೇ ಒಬ್ಬ ಗಂಡಿಗೆ ಸಂಪತ್ತು ಇದ್ದ ಹಾಗೆ, ಕೋಟಿ ರೂಪಾಯಿ ಹಣ ಇದ್ದ ಹಾಗೆ. ಅವಳು ಹತ್ರ ಇದ್ದರೆ ಒಬ್ಬ ಗಂಡು ಕೂಡ ಧೈರ್ಯಶಾಲಿಯಾಗಿ ಅವನು ಜೀವಿಸೋದಕ್ಕೆ, ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಕವಿ ಇಲ್ಲಿ ಹೇಳ್ತಾ ಹೋಗ್ತಾನೆ. ನಿಮಗೆ ಕವಿ ಪರಿಚಯದ ಮೇಲೆ 2 ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಅಥವಾ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಅಥವಾ ತಿಂಗಳ ಚೆಲುವಿನ ಮಂಗಳ ಮೂರ್ತಿ, ಅಲ್ಲಿಯ ದೊರೆತನ ಸಿಗುವಂತಿದ್ದರೆ ನನಗೇ ಸಿಗಬೇಕು, ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ. ಈ ಥರದ ಸಾಲುಗಳನ್ನು ಸಂದರ್ಭಕ್ಕೆ ಕೇಳೋ ಸಾಧ್ಯತೆ ಇರುತ್ತೆ. ಅಥವಾ ನೀವು ದೀರ್ಘ ಪ್ರಶ್ನೆಗೆ ದಾಂಪತ್ಯ ಸಾಮರಸ್ಯದ ಸೊಬಗು ಕವಿ ಕೆ ಎಸ್ ನರಸಿಂಹಸ್ವಾಮಿ
ಯವರ ಗಂಡ ಹೆಂಡತಿ ಕವಿತೆಯಲ್ಲಿ ಮೂಡಿಬಂದ ಬಗೆಯನ್ನು ಚಿತ್ರಿಸಿ, ನಿರೂಪಿಸಿ, ವಿಶ್ಲೇಷಿಸಿ ಅಂಥೇಳಿ ದೀರ್ಘ ಪ್ರಶ್ನೆಗೆ ಕೇಳೋ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಪಠ್ಯವನ್ನು ಗಮನಿಸಬೇಕಾಗತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.